ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ನ ಮಾಡ್ತಾಯಿದ್ದೀನಿ. ಒಂದು ಡೈರಿ ಬುಕ್ ತೊಗೊಂಡೆ. ಇದನ್ನು ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅಂತ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಏನಪ್ಪ ಈ ಡೈರಿ ಬುಕ್ಕು ಅಂತ ಕೇಳಿದ್ರೆ, ಎಲ್ಲ ಯೂಟ್ಯೂಬರ್ಸ್ನೂ ಫಾಲೋ ಮಾಡ್ತಾ ಈ ಫುಡ್ ಬ್ಲಾಗರ್ಸು ಎಲ್ಲೆಲ್ಲಿ ಹೋಗ್ತಾರೆ ಅದನ್ನೆಲ್ಲ ನೋಡ್ತೀವಿ. ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ ಮನಸ್ಸಲ್ಲಿ ಅನ್ಕೋತೀವಿ. ಆಮೇಲೆ ನೋಡಿದ್ರೆ ಅಡ್ರೆಸ್ಸು ನೋಟ್ ಡೌನ್ ಮಾಡ್ಕೊಂಡಿರಲ್ಲ. ಆ ಏರಿಯಾಗೆ ಹೋದಾಗ ಅಯ್ಯೋ ಯಾರೋ ಹೇಳಿದ್ರಲ್ಲ ಅಂದ್ಬಿಟ್ಟು ವೀಡಿಯೋಸ್ ಹುಡ್ಕೋದಾಗತ್ತೆ. ಅದ್ರ ಬದಲು ಒಂದು ಕಡೆ ಬರ್ಕೊಂಡು ಬಿಡೋಣ. ಆ ಏರಿಯಾಗೆ ಹೋದಾಗ ಟಕ್ ಅಂತ ತೆಗೆದು ನೋಡಿಕೊಂಡು ಹೋಗ್ಬಿಟ್ಟು ತಿನ್ಕೊಂಬರ್ಬೋದು ಅಂತ ಇದನ್ನು ಮಾಡ್ತಾಯಿದ್ದೀನಿ. ನಾನು ತುಂಬ ಫುಡಿ, ನಾನು ನಮ್ಮ ಅಕ್ಕ ಹೀಗೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ಅದನ್ನೆಲ್ಲ ಬರ್ಕೊಬೋದು ಅಂದ್ಬಿಟ್ಟು ಈ ಥರ ಬುಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನು ಸಿಗ್ಬೋದು ಅಂತ. ಸೊ ಸ್ನ್ಯಾಕ್ಗೆ ನಾನು ಪುರಿ ಖಾರ ಉಳಿದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಖಾರ ಶೇವ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಸ್ನ್ಯಾಕ್ ಇಲ್ಲದೆ ಆಗೋದೇ ಇಲ್ಲ ಅನ್ನೋಂಗೆ ಆಗೋಗಿದೆ. ಅದನ್ನು ಬಿಡಬೇಕು, ಆದರೆ ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಕರ್ಪೂರ ಹಾಕಿತ್ತು